ಒಂದು ಕ್ಷಣ ಯೋಚಿಸಿ, ನಿಮ್ಮ ಜೀವನದಲ್ಲಿ ನಿಮಗೆ ತುಂಬಾ ನೋವು ಕೊಟ್ಟ ವ್ಯಕ್ತಿ ಯಾರು? ಒಮ್ಮೆ ನಿಮ್ಮವರೇ ಎಂದು ಭಾವಿಸಿದ ವ್ಯಕ್ತಿ ಇಂದು ನಿಮ್ಮ ಜೀವನದಲ್ಲಿ ಇಲ್ಲವೇ? ಅಥವಾ ನೀವು ಪ್ರಾಮಾಣಿಕವಾಗಿ ಪ್ರೀತಿಸಿದ ವ್ಯಕ್ತಿಯೇ ನಿಮ್ಮ ನಂಬಿಕೆಯನ್ನು ಮುರಿದಿದ್ದಾರೆಯೇ? ಹಾಗಿದ್ರೆ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ, ತಪ್ಪು ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬಂದದ್ದು ನಿಮ್ಮ ದುರಾದೃಷ್ಟವಲ್ಲ, ಅವರು ನಿಮಗೆ ಕಲಿಸಲು ಬಂದ ಒಂದು ಕಠಿಣ ಪಾಠ. ಯಾಕೆಂದ್ರೆ ಕೆಲವೊಮ್ಮೆ ಜೀವನ ನಮಗೆ ಒಳ್ಳೆಯ ಪಾಠಗಳನ್ನು ಒಳ್ಳೆಯ ಜನರಿಂದ ಕಲಿಸುವುದಿಲ್ಲ, ಕೆಲವು ಪಾಠಗಳನ್ನು ತಪ್ಪು ಜನರ ಮೂಲಕವೇ ಕಲಿಸುತ್ತೆ. ಜೀವನದ ಮೊದಲ ಸತ್ಯ, ತಪ್ಪು ವ್ಯಕ್ತಿಗಳು ಜೀವನದಲ್ಲಿ ಬಂದರು ಎಂದು ಎಂದಿಗೂ ವಿಷಾದಿಸಬೇಡಿ. ಅವರು ನಿಮ್ಮನ್ನು ನೋಯಿಸಿರಬಹುದು, ನಿಮ್ಮ ನಂಬಿಕೆಯನ್ನು ಮುರಿದಿರಬಹುದು, ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿರಬಹುದು. ಆದರೆ ಅವರು ನಿಮ್ಮ ಜೀವನದಿಂದ ಹೊರಟು ಹೋದಾಗ ಒಂದು ಅಮೂಲ್ಯವಾದ ಪಾಠವನ್ನು ಬಿಟ್ಟು ಹೋಗಿರುತ್ತಾರೆ. ಯಾರನ್ನು ನಂಬಬೇಕು, ಯಾರಿಂದ ದೂರವಿರಬೇಕು, ಮತ್ತು ಮುಖ್ಯವಾಗಿ ನಮ್ಮನ್ನು ನಾವು ಹೇಗೆ ಕಾಪಾಡಿಕೊಳ್ಳಬೇಕು. ಗೌರವವನ್ನು ಎಲ್ಲರಿಗೂ ಕೊಡಿ, ಆದರೆ ಮರ್ಯಾದೆಯನ್ನು ಎದುರಿಗಿರುವ ವ್ಯಕ್ತಿ ನಿಮಗೆ ಎಷ್ಟು ಕೊಡುತ್ತಾನೋ ಅಷ್ಟೇ ಕೊಡಿ. ಯಾರಾದರೂ ನಿಮ್ಮನ್ನು ಬದಲಾಯಿಸಿದ್ದಾರೆ ಎಂದು ದುಃಖ ಪಡಬೇಡಿ. ಕೆಲವೊಮ್ಮೆ ವ್ಯಕ್ತಿಯ ಬದಲಾವಣೆಗಿಂತ ಆ ವ್ಯಕ್ತಿಯ ಬಗ್ಗೆ ನಾವು ಇಟ್ಟುಕೊಂಡಿದ್ದ ನಂಬಿಕೆಯೇ ನಮ್ಮನ್ನು ಹೆಚ್ಚು ನೋಯಿಸುತ್ತದೆ. ಕಳೆದುಕೊಂಡ ನಂತರವೇ ಬೆಲೆ ಗೊತ್ತಾಗುತ್ತೆ. ಹಲವು ಬಾರಿ ಒಂದು ವಸ್ತುವಿನ, ಒಂದು ಸಂಬಂಧದ ಅಥವಾ ಒಬ್ಬ ವ್ಯಕ್ತಿಯ ಮಹತ್ವ ನಮಗೆ ಅದು ನಮ್ಮ ಜೀವನದಿಂದ ದೂರವಾದ ನಂತರವೇ ಅರ್ಥವಾಗುತ್ತೆ. ನಮ್ಮ ಬಳಿ ಇರುವಾಗ ಅದರ ಬೆಲೆ ತಿಳಿಯುವುದಿಲ್ಲ, ಕಳೆದುಕೊಂಡ ನಂತರ ಅದರ ಮಹತ್ವ ಅರ್ಥವಾಗುತ್ತೆ. ಆದರೆ ಕಳೆದುಕೊಂಡದ್ದನ್ನೇ ನೆನೆದು ಜೀವನ ಪೂರ್ತಿ ದುಃಖಿಸುವುದರಲ್ಲಿ ಅರ್ಥವಿಲ್ಲ. ಯಾಕೆಂದರೆ ದುಃಖವು ಬಹಳಷ್ಟು ಬಾರಿ ನಮ್ಮ ಮನಸ್ಸಿನಲ್ಲಿ ಹುಟ್ಟುವ ಆಲೋಚನೆ. ನಾವು ಅದನ್ನೇ ಮತ್ತೆ ಮತ್ತೆ ಯೋಚಿಸುತ್ತಾ ಹೋದಂತೆ ನೋವು ಇನ್ನಷ್ಟು ದೊಡ್ಡದಾಗುತ್ತದೆ. ಆದ್ದರಿಂದ ಕೆಲವೊಮ್ಮೆ ಮೌನವಾಗಿರಿ. ಮೌನದ ಶಕ್ತಿ. ನೀವು ಮೌನವಾಗಿರುವುದನ್ನು ಕಲಿತಾಗ ತುಂಬ ವಿಷಯಗಳು ನಿಮಗೆ ಕೇಳಿಸತೊಡಗುತ್ತವೆ, ತುಂಬ ವಿಷಯಗಳು ಕಾಣಿಸತೊಡಗುತ್ತವೆ. ನಿಮ್ಮ ಗೈರು ಹಾಜರಿಯಲ್ಲಿ ನಿಮ್ಮ ವಿರುದ್ಧ ಮಾತನಾಡುವವರನ್ನು ಮಾತ್ರ ಗಮನಿಸಬೇಡಿ, ಅದನ್ನು ಕೇಳಿಸಿಕೊಂಡು ಸುಮ್ಮನೆ ನಿಂತವರನ್ನು ಗಮನಿಸಿ. ಯಾಕೆಂದರೆ ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮ ಗೌರವವನ್ನು ಕಾಪಾಡದ ವ್ಯಕ್ತಿ ನಿಮ್ಮ ಸಮ್ಮುಖದಲ್ಲಿ ಎಷ್ಟೇ ಪ್ರೀತಿ ತೋರಿಸಿದ್ರೂ ಒಮ್ಮೆ ಯೋಚಿಸುವುದು ಒಳಿತು. ಮತ್ತೊಂದು ದೊಡ್ಡ ಸತ್ಯ, ನಮ್ಮಷ್ಟಕ್ಕೆ ನಾವೇ ಸುಳ್ಳು ಹೇಳಿಕೊಳ್ಳುವುದು ಇತರರಿಗೆ ಸುಳ್ಳು ಹೇಳುವುದಕ್ಕಿಂತಲೂ ಅಪಾಯಕಾರಿ. ನಮ್ಮ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿದೆ ಎಂದು ನಮಗೆ ಹೇಳಿಕೊಳ್ಳಬಹುದು, ಆದರೆ ಮನಸ್ಸಿನೊಳಗೆ ಸತ್ಯ ಏನು ಎಂಬುದು ನಮಗೆ ಗೊತ್ತಿರುತ್ತೆ. ಆ ಸತ್ಯದಿಂದ ಓಡಿ ಹೋಗಬೇಡಿ, ಅದನ್ನು ಒಪ್ಪಿಕೊಳ್ಳಿ. ಜನರು ಏನು ಅಂದುಕೊಳ್ಳುತ್ತಾರೆ? ಈ ಪ್ರಪಂಚದಲ್ಲಿ 90% ಜನರು ಒಂದು ಪಂಜರದಲ್ಲಿ ಬದುಕುತ್ತಿದ್ದಾರೆ. ಆ ಪಂಜರದ ಮೇಲೆ ಒಂದೇ ಒಂದು ಮಾತು ಬರೆದಿದೆ: ಜನರು ಏನು ಅಂದುಕೊಳ್ಳುತ್ತಾರೆ. ಜನರು ಏನು ಅಂದುಕೊಳ್ಳುತ್ತಾರೆ ಎಂಬ ಭಯದಿಂದ ಎಷ್ಟೋ ಜನ ತಮ್ಮ ಕನಸುಗಳನ್ನು ಬಿಟ್ಟಿದ್ದಾರೆ, ಎಷ್ಟೋ ಜನ ತಮ್ಮ ಇಷ್ಟದ ಕೆಲಸವನ್ನು ಬಿಟ್ಟಿದ್ದಾರೆ, ಎಷ್ಟೋ ಜನರು ತಮ್ಮ ಮನಸ್ಸಿನ ಮಾತನ್ನು ಹೇಳದೆ ಬದುಕಿದ್ದಾರೆ. ಆದರೆ ಕೊನೆಗೆ ನಿಮ್ಮ ಜೀವನವನ್ನು ಬದುಕಬೇಕಾದದ್ದು ನೀವೇ. ಜನರು ಇಂದು ನಿಮ್ಮ ಬಗ್ಗೆ ಮಾತನಾಡುತ್ತಾರೆ, ನಾಳೆ ಮತ್ತೊಬ್ಬರ ಬಗ್ಗೆ ಮಾತನಾಡುತ್ತಾರೆ. ಆದ್ದರಿಂದ ಎಲ್ಲರನ್ನೂ ಮೆಚ್ಚಿಸಲು ಪ್ರಯತ್ನಿಸುತ್ತಾ ನಿಮ್ಮ ಜೀವನವನ್ನು ಕಳೆದುಕೊಳ್ಳಬೇಡಿ. ನಮ್ಮವರೇ ಬದಲಾದಾಗ ಪರರ ಬಗ್ಗೆ ಏನು ದೂರುವುದು? ನಮ್ಮವರೇ ಬದಲಾಗಿ ಹೋದಾಗ. ಆದ್ದರಿಂದ ಪ್ರತಿಯೊಬ್ಬರನ್ನು ನಮ್ಮವರೆಂದು ಭಾವಿಸುವುದನ್ನು ಸ್ವಲ್ಪ ಕಡಿಮೆ ಮಾಡಿ. ನಿರೀಕ್ಷೆಗಳನ್ನು ಕಡಿಮೆ ಮಾಡಿದಷ್ಟು ಮನಸ್ಸಿನ ನೆಮ್ಮದಿ ಹೆಚ್ಚಾಗುತ್ತೆ. ಇಂದಿನ ಕಾಲದಲ್ಲಿ ಎದುರಿಗಿರುವ ವ್ಯಕ್ತಿಯಿಂದ ತಮ್ಮ ಕೆಲಸವಾಗುವವರಿಗೆ ಮಾತ್ರ ಹಲವರಿಗೆ ಸಮಯ ಇರುತ್ತದೆ. ಕೆಲಸ ಮುಗಿದ ನಂತರ ಅದೇ ವ್ಯಕ್ತಿ ಅಪರಿಚಿತರಾಗುತ್ತಾರೆ. ಕೆಲವರು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಸಂಬಂಧಗಳನ್ನು ಬೆಳೆಸುತ್ತಾರೆ. ಕೆಲಸ ಮುಗಿದ ತಕ್ಷಣ ಪ್ರಾಮಾಣಿಕ ಹೃದಯಗಳನ್ನು ಮುರಿಯುತ್ತಾರೆ. ಆದರೆ ನೆನಪಿರಲಿ, ಚಾಣಾಕ್ಷತನ 4 ದಿನ ಮಾತ್ರ ಹೊಳೆಯುತ್ತೆ, ಪ್ರಾಮಾಣಿಕತೆ ಜೀವನ ಪೂರ್ತಿ ಹೊಳೆಯುತ್ತೆ. ಒಂಟಿಯಾಗಿದ್ದೇನೆ ಎಂದು ಕೊರಗಬೇಡ, ಯಾಕೆಂದರೆ ಜೀವನದ ಕೆಲವು ದಾರಿಗಳನ್ನು ನಾವು ಒಬ್ಬರೇ ನಡೆಯಬೇಕಾಗುತ್ತದೆ. ನಮ್ಮ ಜೊತೆ ಎಲ್ಲರೂ ಇದ್ದಾಗ ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಹಲವರು ಇರುತ್ತಾರೆ. ಆದರೆ ನಾವು ಒಂಟಿಯಾಗಿದ್ದಾಗ ನಮ್ಮ ನಿಜವಾದ ಶಕ್ತಿ ನಮಗೆ ಗೊತ್ತಾಗುತ್ತೆ. ಕೆಲವೊಮ್ಮೆ ನಾವು ತುಂಬ ಪ್ರೀತಿಸಿದವರೇ ನಮ್ಮನ್ನು ಬಿಟ್ಟು ಹೋಗುತ್ತಾರೆ. ನಾವು ನಂಬಿದವರೇ ನಮ್ಮನ್ನು ನಿರಾಶೆಗೊಳಿಸುತ್ತಾರೆ. ನಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಅನಿಸುತ್ತೆ. ಆ ಕ್ಷಣದಲ್ಲಿ ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ: ಒಂಟಿಯಾಗಿರುವುದು ಸೋಲಲ್ಲ, ನಮ್ಮನ್ನು ನಾವು ಕಂಡುಕೊಳ್ಳುವ ಒಂದು ಅವಕಾಶ. ಎಲ್ಲರ ಹಿಂದೆ ಓಡುವುದನ್ನು ಬಿಟ್ಟು ಸ್ವಲ್ಪ ಸಮಯ ನಿಮ್ಮ ಹಿಂದೆ ನೀವೇ ನಿಲ್ಲಿ. ನಿಮ್ಮ ಕನಸುಗಳ ಬಗ್ಗೆ ಯೋಚಿಸಿ, ನಿಮ್ಮ ಭವಿಷ್ಯದ ಬಗ್ಗೆ ಯೋಚಿಸಿ. ನಿಮ್ಮನ್ನು ನೀವು ಇನ್ನಷ್ಟು ಉತ್ತಮ ವ್ಯಕ್ತಿಯನ್ನಾಗಿ ಮಾಡಿಕೊಳ್ಳಿ. ಇಂದು ನಿಮ್ಮ ಜೊತೆ ಯಾರೂ ಇಲ್ಲದಿರಬಹುದು, ಆದರೆ ಅದರಿಂದ ನಿಮ್ಮ ಮೌಲ್ಯ ಕಡಿಮೆ ಆಗುವುದಿಲ್ಲ. ಕೆಲವೊಮ್ಮೆ ದೇವರು ನಮ್ಮ ಸುತ್ತಲಿನ ಜನರನ್ನು ದೂರ ಮಾಡುವುದು ನಮ್ಮನ್ನು ಶಿಕ್ಷಿಸಲು ಅಲ್ಲ, ನಮ್ಮ ದಾರಿಯನ್ನು ನಮಗೆ ತೋರಿಸಲು. ಆದ್ದರಿಂದ ಯಾರಾದರೂ ನಿಮ್ಮ ಜೀವನದಿಂದ ಹೊರಟು ಹೋದರೆ ಅವರ ಹಿಂದೆ ಓಡಬೇಡಿ. ನಗುತ್ತಾ ಹೇಳಿ: ನೀನು ಹೋಗಬಹುದು, ಆದರೆ ನಾನು ನಿಲ್ಲುವುದಿಲ್ಲ.
ಒಂಟಿತನವನ್ನು ದುಃಖವಾಗಿ ನೋಡಬೇಡಿ, ಅದನ್ನು ನಿಮ್ಮ ಬೆಳವಣಿಗೆಯ ಸಮಯವನ್ನಾಗಿ ಮಾಡಿಕೊಳ್ಳಿ. ಯಾಕೆಂದ್ರೆ ಇಂದು ನೀವು ಒಂಟಿಯಾಗಿ ನಡೆಯುತ್ತಿರುವ ದಾರಿ ನಾಳೆ ನಿಮ್ಮ ಯಶಸ್ಸಿನ ಕಥೆಯಾಗಬಹುದು. ಹಾಗಾಗಿ ಒಂಟಿಯಾದೆ ಎಂದು ಕೊರಗಬೇಡಿ. ನಿಮ್ಮ ಜೊತೆ ನೀವೇ ಇದ್ದರೆ ನಿಮ್ಮ ಪ್ರಯಾಣ ಇನ್ನೂ ಮುಗಿದಿಲ್ಲ, ಅದು ಈಗಷ್ಟೇ ಶುರುವಾಗಿದೆ. ಪ್ರೀತಿ ಇರಲಿ, ಆದರೆ ಆತ್ಮ ಗೌರವವೂ ಇರಲಿ. ಯಾವ ಮನುಷ್ಯನನ್ನು ನಾವು ಅಪಾರವಾಗಿ ಪ್ರೀತಿಸುತ್ತೇವೆಯೋ ಅದೇ ಮನುಷ್ಯ ಕೆಲವೊಮ್ಮೆ ನಮ್ಮನ್ನು ಹೆಚ್ಚು ಬಳಸಿಕೊಳ್ಳಬಹುದು. ಯಾಕೆಂದ್ರೆ ಅವನಿಗೆ ನಮ್ಮ ದೌರ್ಬಲ್ಯ ಏನೆಂದು ತಿಳಿದಿರುತ್ತೆ. ಆದ್ದರಿಂದ ಪ್ರೀತಿಸಿ, ಆದರೆ ನಿಮ್ಮ ಆತ್ಮ ಗೌರವವನ್ನು ಕಳೆದುಕೊಂಡು ಪ್ರೀತಿಸಬೇಡಿ. ಬೇರೆಯವರನ್ನು ಕ್ಷಮಿಸುವಷ್ಟು ಬುದ್ಧಿವಂತರಾಗಿರಿ, ಆದರೆ ನಿಮಗೆ ವಂಚನೆ ಮಾಡಿದವರನ್ನು ಮತ್ತೆ ಅದೇ ರೀತಿಯಲ್ಲಿ ನಂಬುವಷ್ಟು ಮೂರ್ಖರಾಗಬೇಡಿ. ಯಾರಾದರೂ ನಿಮ್ಮ ಭಾವನೆಗಳನ್ನು ತಿಳಿದು ನಿಮಗೆ ನೋವುಂಟು ಮಾಡುತ್ತಿದ್ದರೆ ಅವರು ನಿಮ್ಮ ಜೀವನದಲ್ಲಿ ಯಾವ ಸ್ಥಾನಕ್ಕೆ ಅರ್ಹರು ಎಂಬುದನ್ನು ಯೋಚಿಸಿ. ಹೋಗಬೇಕಾದವರನ್ನು ಹೋಗಲು ಬಿಡಿ. ಯಾರಾದರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಸಿದ್ಧರಿಲ್ಲದಿದ್ದಾಗ ಮತ್ತೆ ಮತ್ತೆ ಅರ್ಥ ಮಾಡಿಸಲು ಪ್ರಯತ್ನಿಸುವ ಅಗತ್ಯವೇನು? ಯಾರಾದರೂ ನಿಮ್ಮನ್ನು ಒಪ್ಪಿಕೊಳ್ಳಲು ಸಿದ್ಧರಿಲ್ಲದಿದ್ದಾಗ ಮತ್ತೆ ಮತ್ತೆ ಮನವರಿಕೆ ಮಾಡುವ ಅಗತ್ಯವೇನು? ಯಾವ ಸಂಬಂಧದಲ್ಲಿ ಪರಸ್ಪರ ಭಾವನೆಗಳಿಗೆ ಗೌರವವೇ ಇಲ್ಲವೋ ಅಂತಹ ಸಂಬಂಧವನ್ನು ಬಲವಂತವಾಗಿ ಎಳೆದುಕೊಂಡು ಹೋಗುವುದರಲ್ಲಿ ಅರ್ಥವೇನು? ಯಾರಿಗೆ ಹೋಗಬೇಕೋ ಅವರನ್ನು ಹೋಗಲು ಬಿಡಿ. ಅವರು ಇಂದು ನಿಂತರೂ ನಾಳೆ ಹೋಗಬಹುದು. ಯಾರನ್ನಾದರೂ ಹಿಡಿದುಕೊಂಡು ಉಳಿಸಿಕೊಳ್ಳುವುದೇ ಪ್ರೀತಿಯಲ್ಲ. ಸಂಬಂಧದಲ್ಲಿ ಪ್ರೀತಿ ಇರಬೇಕು, ಭಿಕ್ಷೆ ಬೇಡುವ ಪರಿಸ್ಥಿತಿ ಇರಬಾರದು. ಯಾರಾದರೂ ನಿಮ್ಮನ್ನು ಕಡೆಗಣಿಸುತ್ತಿದ್ದಾರೆ ಎಂದು ನಿಮಗೊಮ್ಮೆ ಅನಿಸಿದ್ರೆ ಅವರನ್ನು ಮತ್ತೆ ಮತ್ತೆ ತೊಂದರೆಗೊಳಿಸಬೇಡಿ. ಕೆಲವೊಮ್ಮೆ ದೂರವಾಗುವುದು ಸೋಲಲ್ಲ, ಅದು ಆತ್ಮಗೌರವ. ಕೆಟ್ಟ ಸಮಯದ ಅಗತ್ಯ. ಜೀವನದಲ್ಲಿ ಕೆಟ್ಟ ಸಮಯವೂ ಅಗತ್ಯ. ಯಾಕೆಂದ್ರೆ ಒಳ್ಳೆಯ ಸಮಯದಲ್ಲಿ ನಮ್ಮ ಸುತ್ತಲೂ ಯಾರು ಇದ್ದಾರೆ ಎಂಬುದು ಮುಖ್ಯವಲ್ಲ, ಆದರೆ ಕೆಟ್ಟ ಸಮಯ ಬಂದಾಗ ನಮ್ಮವರ ಮುಖವಾಡ ಧರಿಸಿದ ಪರರು ಯಾರು ಎಂಬುದು ಗೊತ್ತಾಗುತ್ತೆ. ಆ ಸಮಯವೇ ನಿಜವಾದ ಸಂಬಂಧಗಳನ್ನು ಪರಿಚಯಿಸುತ್ತೆ. ಯಾರು ನಿಜವಾಗಿ ನಮ್ಮವರು, ಯಾರು ಕೇವಲ ನಮ್ಮಿಂದ ಏನನ್ನಾದರೂ ನಿರೀಕ್ಷಿಸುತ್ತಿದ್ದಾರೋ ಎಲ್ಲವೂ ಸ್ಪಷ್ಟವಾಗುತ್ತೆ. ಆದ್ದರಿಂದ ಕಷ್ಟ ಬಂದಾಗ ಕುಗ್ಗಬೇಡಿ. ಅದು ನಿಮ್ಮ ಜೀವನದ ಅಂತ್ಯವಲ್ಲ, ಅದು ನಿಮ್ಮ ಜೀವನದ ಒಂದು ಪರೀಕ್ಷೆ. ಮತ್ತು ಆ ಪರೀಕ್ಷೆಯ ನಂತರ ನೀವು ಹಿಂದಿನ ವ್ಯಕ್ತಿಯಾಗಿರುವುದಿಲ್ಲ, ನೀವು ಇನ್ನಷ್ಟು ಗಟ್ಟಿಯಾಗಿರುತ್ತೀರಿ. ಕನಸು ಮತ್ತು ಯಶಸ್ಸು. ಯಾರಿಗೆ ಕನಸು ಕಾಣುವುದು ಇಷ್ಟವೋ ಅವರಿಗೆ ರಾತ್ರಿ ಚಿಕ್ಕದಾಗಿ ಅನಿಸುತ್ತೆ. ಯಾರಿಗೆ ಕನಸುಗಳನ್ನು ನನಸಾಗಿಸುವುದು ಇಷ್ಟವೋ ಅವರಿಗೆ ದಿನ ಚಿಕ್ಕದಾಗಿ ಅನಿಸುತ್ತೆ. ಆದ್ದರಿಂದ ಕನಸು ಕಾಣುವುದನ್ನು ಮಾತ್ರ ಮಾಡಬೇಡಿ, ಅದಕ್ಕಾಗಿ ಕೆಲಸ ಮಾಡಿ. ಯಶಸ್ಸು ಕೇವಲ ಆಸೆಯಿಂದ ಸಿಗುವುದಿಲ್ಲ, ತ್ಯಾಗದಿಂದ ಸಿಗುತ್ತದೆ. ಯೌವನದಲ್ಲಿ ತನಗೆ ಇಷ್ಟವಾದ ಕೆಲವು ವಿಷಯಗಳನ್ನು ತ್ಯಾಗ ಮಾಡಲು ಸಿದ್ಧನಾಗುವವನೇ ಜೀವನದಲ್ಲಿ ದೊಡ್ಡ ಗುರಿಗಳನ್ನು ಸಾಧಿಸಲು ಸಾಧ್ಯವಾಗುತ್ತೆ. ಜೀವನದ ಅರ್ಥ ನನಗೆ ಸಂಪೂರ್ಣವಾಗಿ ಅರ್ಥವಾಯಿತು ಎಂದು ಅನಿಸುವಷ್ಟರಲ್ಲಿ ಜೀವನ ಎಲ್ಲಿಂದಲೂ ಬಂದು ನಾವು ಕನಸಿನಲ್ಲೂ ಯೋಚಿಸದಂತಹ ಪರಿಸ್ಥಿತಿಯನ್ನು ನಮ್ಮ ಮುಂದೆ ನಿಲ್ಲಿಸಿಬಿಡುತ್ತದೆ. ಅದಕ್ಕಾಗಿಯೇ ಜೀವನವನ್ನು ಸಂಪೂರ್ಣ ನಿಯಂತ್ರಿಸಲು ಪ್ರಯತ್ನಿಸುವುದಕ್ಕಿಂತ ಜೀವನದಲ್ಲಿ ಬರುವ ಬದಲಾವಣೆಗಳನ್ನು ಎದುರಿಸುವ ಶಕ್ತಿಯನ್ನು ಬೆಳೆಸಿಕೊಳ್ಳಿ. ಹಣ, ಅಧಿಕಾರ ಮತ್ತು ಸಂಬಂಧಗಳು. ಹಿಂದಿನ ಜಗತ್ತಿನಲ್ಲಿ ಹಣ ಮತ್ತು ಅಧಿಕಾರಕ್ಕೆ ತುಂಬ ಮಹತ್ವ ಸಿಕ್ಕಿದೆ. ಹಣ ಬಂದಾಗ ಕೆಲವರಿಗೆ ಗೌರವವೂ ಬರುತ್ತದೆ, ಆದರೆ ನೆನಪಿರಲಿ, ಆ ಗೌರವ ನಿಮಗಲ್ಲ, ಅದು ನಿಮ್ಮ ಹಣಕ್ಕೆ. ಹಣ ಇರುವವರೆಗೆ ನಿಮ್ಮ ಸುತ್ತಲೂ ಜನ ಇರಬಹುದು, ಆದರೆ ಹಣ ಇಲ್ಲದಾಗಲೂ ನಿಮ್ಮ ಜೊತೆ ನಿಲ್ಲುವ ಒಬ್ಬ ವ್ಯಕ್ತಿ ಇದ್ದರೆ ಅವನನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಯಾಕೆಂದ್ರೆ ನಿಜವಾದ ಸಂಬಂಧ ಹಣದಿಂದ ಸಿಗುವುದಿಲ್ಲ. ನಿಜವಾದ ಸಂಬಂಧ ಕಷ್ಟದಲ್ಲಿ ಸಿಗುತ್ತದೆ, ನಂಬಿಕೆಯಲ್ಲಿ ಸಿಗುತ್ತದೆ ಮತ್ತು ಅಗತ್ಯವಿಲ್ಲದ ಸಮಯದಲ್ಲೂ ನಿಮ್ಮನ್ನು ನೆನಪಿಸಿಕೊಳ್ಳುವ ಹೃದಯದಲ್ಲಿ ಸಿಗುತ್ತದೆ. ಆತ್ಮಗೌರವದ ಗಡಿ. ಪ್ರತಿಯೊಂದು ಸಂಬಂಧಕ್ಕೂ ತನ್ನದೇ ಆದ ಮಿತಿಗಳಿರುತ್ತವೆ, ಆದರೆ ವಿಷಯ ಆತ್ಮಗೌರವದಾದಾಗ ಅಲ್ಲಿ ಒಂದು ಗಡಿ ಎಳೆಯುವುದು ಅಗತ್ಯ. ನಿಮ್ಮನ್ನು ಪ್ರತಿದಿನ ಅವಮಾನಿಸುವ ಸಂಬಂಧವನ್ನು ಕಾಪಾಡಿಕೊಳ್ಳುವುದೇ ಜೀವನದ ಗುರಿಯಲ್ಲ. ಕೆಲವೊಮ್ಮೆ ಸಂಬಂಧವನ್ನು ಕೊನೆಗೊಳಿಸುವುದು ಕಠಿಣ ನಿರ್ಧಾರವಾಗಿರಬಹುದು, ಆದರೆ ನಿಮ್ಮ ನೆಮ್ಮದಿಯನ್ನು ಕಳೆದುಕೊಂಡು ಯಾವುದೇ ಸಂಬಂಧವನ್ನು ಉಳಿಸಿಕೊಳ್ಳಬೇಡಿ. ಆಸರೆಗಳು ಮನುಷ್ಯನನ್ನು ಒಳಗಿನಿಂದ ದುರ್ಬಲಗೊಳಿಸಬಹುದು. ಅತಿಯಾದ ನಿರೀಕ್ಷೆಗಳು ಮನಸ್ಸನ್ನು ಇನ್ನಷ್ಟು ನೋಯಿಸಬಹುದು. ಆದ್ದರಿಂದ ನಿಮ್ಮ ಸ್ವಂತ ಶಕ್ತಿಯ ಮೇಲೆ ಬದುಕಲು ಕಲಿಯಿರಿ. ಅಂತಿಮ ಸಂದೇಶ. ಜೀವನ ನಮಗೆ ಒಂದು ದೊಡ್ಡ ಸತ್ಯವನ್ನು ಕಲಿಸುತ್ತದೆ. ಎಲ್ಲರೂ ನಮ್ಮವರಲ್ಲ, ಎಲ್ಲರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಎಲ್ಲರೂ ನಮ್ಮ ಜೊತೆ ಕೊನೆಯವರೆಗೂ ಇರುವುದಿಲ್ಲ. ಆದರೆ ಅದರಿಂದ ನಿಮ್ಮ ಜೀವನದ ಮೌಲ್ಯ ಕಡಿಮೆಯಾಗುವುದಿಲ್ಲ. ಯಾರು ಬಂದರೋ ಅವರನ್ನು ಗೌರವಿಸಿ, ಯಾರು ಹೋದರೋ ಅವರನ್ನು ಬಿಡಿ, ಯಾರು ನೋಯಿಸಿದರೋ ಅವರಿಂದ ಪಾಠ ಕಲಿಯಿರಿ, ಯಾರು ನಿಜವಾಗಿ ನಿಮ್ಮ ಜೊತೆ ನಿಂತರೋ ಅವರನ್ನು ಹೃದಯದಿಂದ ಗೌರವಿಸಿ. ಮತ್ತು ಮುಖ್ಯವಾಗಿ ನೀವು ನಿಮ್ಮನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಯಾಕೆಂದರೆ ಈ ಜೀವನದಲ್ಲಿ ಅನೇಕ ಜನರು ಬರುತ್ತಾರೆ, ಹೋಗುತ್ತಾರೆ. ಕೆಲವರು ಪ್ರೀತಿಯನ್ನು ಕೊಡುತ್ತಾರೆ, ಕೆಲವರು ನೋವನ್ನು ಕೊಡುತ್ತಾರೆ, ಕೆಲವರು ನೆನಪುಗಳನ್ನು ಕೊಡುತ್ತಾರೆ, ಇನ್ನೂ ಕೆಲವರು ಜೀವನ ಪೂರ್ತಿ ಮರೆಯಲಾಗದ ಪಾಠವನ್ನು ಕೊಡುತ್ತಾರೆ.
ಆದರೆ ಕೊನೆಯಲ್ಲಿ ನಿಮ್ಮ ಜೊತೆ ಉಳಿಯುವುದು ನಿಮ್ಮ ಜೀವನ. ಆದ್ದರಿಂದ ನಿಮ್ಮ ಜೀವನವನ್ನು ಬೇರೆಯವರ ಅಭಿಪ್ರಾಯಕ್ಕಾಗಿ ಬದುಕಬೇಡಿ. ನಿಮ್ಮ ಆತ್ಮ ಗೌರವವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವ ದಾರಿಯನ್ನು ಆರಿಸಿಕೊಳ್ಳಿ. ಮತ್ತು ಕೊನೆಯದಾಗಿ ಒಂದು ಮಾತು ನೆನಪಿಟ್ಟುಕೊಳ್ಳಿ, ತಪ್ಪು ವ್ಯಕ್ತಿಗಳು ನಿಮ್ಮ ಜೀವನದ ಅಂತ್ಯವಲ್ಲ, ಅವರು ನಿಮ್ಮ ಜೀವನದ ಒಂದು ಪಾಠ. ಆ ಪಾಠವನ್ನು ಕಲಿತು ಮುಂದೆ ಸಾಗಿದಾಗಲೇ ನಿಮ್ಮ ನಿಜವಾದ ಗೆಲುವು ಆರಂಭವಾಗುತ್ತದೆ. ಈ ಮಾತುಗಳಲ್ಲಿ ನಿಮಗೆ ನಿಮ್ಮ ಜೀವನದ ಯಾವುದಾದರೂ ಒಂದು ಘಟನೆ ನೆನಪಾಗಿದ್ದರೆ ಈ ವಿಡಿಯೋವನ್ನು ಒಬ್ಬರಿಗಾದರೂ ಹಂಚಿಕೊಳ್ಳಿ. ಯಾಕೆಂದ್ರೆ ಕೆಲವೊಮ್ಮೆ ಒಂದು ಸಣ್ಣ ಮಾತು ಕೂಡ ಯಾರದಾದರೂ ಒಬ್ಬರ ಜೀವನವನ್ನು ಬದಲಾಯಿಸಬಹುದು. ಇಂತಹ ಜೀವನದ ಸತ್ಯಗಳು ಮತ್ತು ಮನಸ್ಸಿಗೆ ತಟ್ಟುವ ಮಾತುಗಳಿಗಾಗಿ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮನ್ನು ನೀವು ಗೌರವಿಸಿ ನಿಮ್ಮ ಮನಸ್ಸನ್ನು ಕಾಪಾಡಿಕೊಳ್ಳಿ. ಧನ್ಯವಾದಗಳು.